ಪ್ರಿಯ ಶಂಕರ, ನಿಲ್ಲು. ಇನ್ನು ಆ ಭಸ್ಮಾಸುರನಿಂದ ತಪ್ಪಿಸಿಕೊಂಡು ಓಡಿ ಬಂದದ್ದು ಸಾಕು. ಇನ್ನು ಅವನಿಗೆ ಅಂತ್ಯಕಾಲ ಬಂದಿತೆಂದೇ ತಿಳಿ. ಲಕ್ಷ್ಮೀರಮಣ, ನಾರಾಯಣ, ಆ ದುಷ್ಟ ಅಸುರ ತಾನು ಪಡೆದ ವರದಿಂದ ಬೇರೆಯವರನ್ನು ನಾಶ ಮಾಡುವ ಮೊದಲು ತಾನೇ ನಾಶವಾಗುತ್ತಾನೆ ಎನ್ನುವುದು ನಿನ್ನಿಂದ ಲೋಕಕ್ಕೆ ತಿಳಿಯಲಿ. ತ್ರಿಮೂರ್ತಿಗಳಿಂದ ಬೇಕಾದ ವರವನ್ನು ಪಡೆದು ತ್ರಿಮೂರ್ತಿಗಳನ್ನೇ ಮೀರಿ ಲೋಕಕಂಟಕರಾಗುವುದು ಎಂದಿಗೂ ಸಾಧ್ಯವಿಲ್ಲವೆಂದು ಲೋಕವೇ ಅರಿತುಕೊಳ್ಳಲಿ. ಖಂಡಿತ ಲೋಕ ಅರಿತುಕೊಳ್ಳುತ್ತದೆ ಕೈಲಾಸಪತಿ. ನೀನೀಗ ಕಾಣದಂತೆ ಮರೆಯಾಗು. ನಾನು ಒಂದು ನಾಟಕವನ್ನು ಆರಂಭಿಸುತ್ತೇನೆ. ಅದರಿಂದಲೇ ಅವನಿಗೆ ಗತಿ ಕಾಣಿಸುತ್ತೇನೆ. ನೀನೀಗ ಕಾಣದಂತೆ ಮರೆಯಾಗು. ನಾನು ಒಂದು ನಾಟಕವನ್ನು ಆರಂಭಿಸುತ್ತೇನೆ. ಅದರಿಂದಲೇ ಅವನಿಗೆ ಗತಿ ಕಾಣಿಸುತ್ತೇನೆ. ಹಾಗೆ ಆಗಲಿ ಶ್ರೀಹರಿ. ನಿಲ್ಲು ಶಂಕರ, ನಿಲ್ಲು. ಶಂಕರ, ಮಹಾದೇವ, ಎಲ್ಲಿ ಹೋದೆ? ಈ ಕಡೆ ಬಂದೆ ಎಂದು ನನಗೆ ಗೊತ್ತಿದೆ. ನೀನೆಲ್ಲಿ ಅಡಗಿರುವೆ? ನನ್ನೆದುರು ಬಾ. ನೀನು ಎಲ್ಲೇ ಅಡಗಿದ್ದರು ನಾನು ನಿನ್ನನ್ನು ಬಿಡುವುದಿಲ್ಲ. ಬಾ ಪರಮೇಶ್ವರ, ಬಾ. ನೀನು ನಿಜವಾದ ದೇವನೇ ಆಗಿದ್ದರೆ ಧೈರ್ಯವಾಗಿ ನನ್ನ ಮುಂದೆ ಬಾ ಶಂಕರ. ಶಿಷ್ಯರೇ, ಅಸುರ ಬುದ್ಧಿ ಮೊದಲೇ ತಾಮಸ ಪ್ರಧಾನವಾದದ್ದು. ಸುರಸುಂದರಿಯಂಥ ಮೋಹಿನಿಯನ್ನು ಕಂಡ ಕೂಡಲೇ ಆ ಮೂರ್ಖ ರಾಕ್ಷಸ ತಾನು ಅಂದುಕೊಂಡ ಕಾರ್ಯವನ್ನೇ ಮರೆತು ಬಿಟ್ಟ. ಪರಮೇಶ್ವರನನ್ನೂ ಮರೆತು ಬಿಟ್ಟ. ಮಹಾವಿಷ್ಣುವಿನ ಮನಮೋಹಕ ಮೋಹಿನಿಯ ರೂಪಕ್ಕೆ ಸಂಪೂರ್ಣ ಮರುಳಾದ. ಜಗತ್ತಿನ ಬೇರೆ ಯಾವುದೂ ಕಾಣದಷ್ಟು ಅವನು ಅವಳ ಮೇಲೆ ಮೋಹಪರವಶನಾದ. ಗುರುದೇವ, ವಿಷ್ಣು ಮಹಾಮಹಿಮಾವಂತ. ತನ್ನ ಅಪರಿಮಿತವಾದ ಶಕ್ತಿಯನ್ನು ಬಳಸಿ ಆ ರಾಕ್ಷಸನನ್ನು ನಾಶ ಮಾಡದೆ ಈ ಮೋಹಿನಿಯ ರೂಪ ತಾಳುವುದು ಏಕೆ ಬೇಕಾಗಿತ್ತು? ನಿಜ ಶಿಷ್ಯರೇ, ಹರಿಗಾಗಲಿ ಹರನಿಗಾಗಲಿ ಅದು ಕ್ಷಣ ಮಾತ್ರದ ಕೆಲಸ. ಆದರೆ ದುಷ್ಟತನದ ಫಲ ವಿನಾಶವೇ ಎಂದು ಲೋಕಕ್ಕೆ ತಿಳಿಸಲು
ಅವರು ಈ ನಾಟಕವನ್ನು ಆಡುತ್ತಾರೆ. ದುಷ್ಟರನ್ನು ಗರ್ವದಿಂದ ಮೆರೆಯಲು ಅವಕಾಶ ಕೊಟ್ಟು ಅವರು ತಮ್ಮ ದುಷ್ಟತನ, ದರ್ಪ, ಅಹಂಕಾರಗಳಿಂದಲೇ ನಾಶವಾಗುವಂತೆ ಮಾಡುತ್ತಾರೆ. ತಮ್ಮ ಶಕ್ತಿ, ಯುಕ್ತಿ, ಅಟ್ಟಹಾಸಗಳಿಂದ ಲೋಕದಲ್ಲಿ ತಮಗೆ ಯಾರೂ ಸಮರಿಲ್ಲ ಎಂದು ಬೀಗಿದ ನೀಚರು ದೈವಶಕ್ತಿಯ ಮುಂದೆ ತೃಣಕ್ಕಿಂತ ಕಡೆಯಾಗಿ ಧ್ವಂಸವಾಗುತ್ತಾರೆ. ನಿಜ ಗುರುಗಳೇ, ತಾಮಸ ರಾಕ್ಷಸನಾದ ಭಸ್ಮಾಸುರ ತನ್ನ ಕೆಲಸವನ್ನು ಮರೆತು ಮೋಹಿನಿಗೆ ಮರಳಾದುದರಲ್ಲಿ ಆಶ್ಚರ್ಯವೇನಿದೆ? ಅವಿವೇಕಿಯಾದ ಭಸ್ಮಾಸುರ ಮೋಹಿನಿಯನ್ನು ಕಂಡು ಮೋಹ ಪರವಶಗೊಂಡು ಅವಳನ್ನು ಒಲಿಸಿಕೊಳ್ಳುವ ಭ್ರಮೆಯಿಂದ ಅವಳು ಹೇಳಿದಂತೆ ಕೇಳತೊಡಗಿದ.